ನನ್ನ ಐಫೋನ್ 15 Pro Max ಡಿಸ್ಪ್ಲೇ ಹೊಗೆ ಆಗಿದೆ, ಹಾಕ್ಸ್ಕೊಂಡು ಬಂದೆ ಮತ್ತೆ ಹೊಗೆ ಆಯ್ತು. ಸೊ ಹಂಗಾಗಿ ನನಗೆ ಫ್ರೀ ಆಫ್ ಕಾಸ್ಟ್ ಮಾಡಿಕೊಟ್ರು. ನನ್ನ ಮನೆಯವ್ರನ್ನ ಕರ್ಕೊಂಡು ಬರೋಕೆ ಹೋಗ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಬ್ಯಾಗ್ ಇಲ್ಲ. ಯಾರದು ಯಾವ್ದೋ ಅಂಕಲ್ ಅಲ್ವೇನವ ಮುಚ್ಚಿ, ಯಾವ್ದೋ ಅಂಕಲ್ ಗೊತ್ತಿಲ್ಲ. ಯಾರು ನೀವು? ನೋಡಿ ಹೆಂಗ್ ಹೊಡಿತಲ್ಲ. ಹೊಡಿ ಸಿಗ ಮೋಕ್ಷಿ, ಹೊಡಿ ಮೋಕ್ಷಿ, ಮಾಮ ಹೊಡಿ. ಕಾರ್ನ ವಾಶ್ ಮಾಡಿಸ್ಬೇಕಿತ್ತು. ಸೊ ಹಾಗಾಗಿ ಗದ್ದೆಳದಲ್ಲಿರುವಂತಹ ಶೈಮೈ ಕಾರ್ಗೆ ಹೋಗಿದ್ವಿ. ಅದು ನಮ್ಮೂರವ್ರದ್ದೇ, ನನ್ನ ಹಸ್ಬೆಂಡ್ ಮತ್ತು ಅವರು ಫ್ರೆಂಡ್ ಅಂತ ಹೇಳಿ, ಕ್ಲಾಸ್ಮೇಟ್ಸ್ ಅಂತ ಹೇಳಿ ನಾವು ಅಲ್ಲೇ ಮಾಡಿಸೋದು ರೆಗ್ಯುಲರ್ ಆಗಿ. ಸೊ ಇವಾಗ ಏನು ಕಾನ್ಸೆಪ್ಟ್ ಅಂತ ಅಂದರೆ, ಆ್ಯಕ್ಚುಲಿ September 27 ನಾನು ನನ್ನ ಐಫೋನ್ 15 Pro Max ಡಿಸ್ಪ್ಲೇನ ಹೊಡೆದಾಕಿದ್ದೆ, ಕೋಪದಲ್ಲಿ ಹೊಡೆದಾಕಿದ್ದೆ. ಅದು ತುಂಬ ರಿಗ್ರೆಟ್ ಮಾಡಿದೆ. ನಾನು 41,150 ರೂಪೀಸ್ ಕೊಟ್ಟು ಡಿಸ್ಪ್ಲೇನ ಹಾಕಿಸ್ಕೊಂಡು ಬಂದಿದ್ದೆ. ಈ ಕಂಡೀಷನಲ್ಲಿ ಆಗಿತ್ತು. ಸೊ ಅದನ್ನು ಹಾಕ್ಸ್ಕೊಂಡು ಬಂದಮೇಲೆ ಈಗ ರೀಸೆಂಟಾಗಿ 2 months ಆಗಿದೆ ಅದನ್ನು ಹಾಕ್ಸ್ಕೊಂಡು ಬಂದು, ಮತ್ತೆ ಕೆಳಗಡೆ ಎಡ್ಜಲ್ಲಿ ಅದು ಬ್ಲ್ಯಾಕ್ನೆಸ್ ಬರ್ತಾ ಇದೆ. ಅದು ಏನಕ್ಕೆ ಬಂತು ಅಂತಲೇ ಗೊತ್ತಿಲ್ಲ ನನಗೆ. ಅದು ಕೇಳಿದಕ್ಕೆ ಶೋರೂಮ್ ಅವ್ರು ಹೇಳಿದ್ರು ಅದ್ರ ಮೇಲೆ ಸ್ವಲ್ಪ ಭಾರ ಏನಾದ್ರು ಬಿದ್ದಿರ್ಬೋದು, ಮೇ ಬಿ ಅದಕ್ಕೆ ಹಂಗಾಗಿರುತ್ತೆ. ತೊಗೊಂಡು ಬನ್ನಿ ಡಿವೈಸ್ನ ಸೆಂಟರ್ಗೆ, ನಾವು ನೋಡ್ಕೊಡ್ತೀವಿ ಅಂತ. ಅದನ್ನು ರಿಪ್ಲೇಸ್ ಮಾಡಿಕೊಟ್ರು ಆ್ಯಂಡ್ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಟ್ರು. ಸೊ ಈ ರೀತಿ ಏನೂ ಡ್ಯಾಮೇಜ್ ಆಗಿಲ್ಲ, ಬಾಡಿಗಾಗಲಿ ಏನು ಸ್ಕ್ರ್ಯಾಚಸ್ ಏನು ಬಿದ್ದಿರಲಿಲ್ಲ. ಟೆಂಪರ್ ಸಹ ಆಯಿತು, ಅದು ಏನೂ ಆಗಿರಲಿಲ್ಲ. ಹಂಗೂ ಸುಮ್ಮನೆ ಬಂದಿದೆ ಅಂತ ಅಂದರೆ ನಮಗೇನೆ ಒಂದು ಸ್ವಲ್ಪ ಟೆನ್ಷನ್ ಆಯಿತು. ಏನಕ್ಕಪ್ಪ ಹಿಂಗಾಯಿತು, ಮತ್ತೆ ಎಲ್ಲಿ ನಾವು ಅಮೌಂಟ್ ಕಟ್ಟಬೇಕಾಗುತ್ತೆ ಅನ್ನೋ ಥರ. ಬಟ್ ಅಲ್ಲಿ ಹೋದ್ಮೇಲೆ ಅವ್ರು ಹೇಳಿದ್ರು, ನಿಮ್ಗೆ ತೋರಿಸ್ತಿದ್ದೀನಲ್ವ ಇಲ್ಲಿ ನೋಡಿ, ಎಡ್ಜಲ್ಲೇ ಆ ಥರ ಬ್ಲ್ಯಾಕ್ನೆಸ್ ಬಂತು. ಒಂದು ಸ್ವಲ್ಪ ಬಂದಿತ್ತು ಸ್ಟಾರ್ಟಿಂಗ್, ಅದಾದಮೇಲೆ ಬಂದಕ್ಕೆ ಇಡೀ ಡಿಸ್ಪ್ಲೇನೇ ವರ್ಕ್ ಆಗಲಿಲ್ಲ. ನಾನು ತುಂಬ ಟ್ರೈ ಮಾಡಿದೆ ಆ್ಯಂಡ್ ವೀಡಿಯೋ ಸಹ ಅದರಲ್ಲೇ ಮಾಡ್ಕೊಂಡಿದ್ದೀನಿ ಇವತ್ತಿಂದು. ಆ ರೀತಿ ಆಗಿದ್ದು. ಆ್ಯಂಡ್ ಇವಾಗ ನಾನು ಅದನ್ನು ತೊಗೊಂಡು ಮೈಸೂರಿಗೆ ಹೋಗಬೇಕು. ನಾನು, ನನ್ನ ಹಸ್ಬೆಂಡ್, ನನ್ನ ಪಾಪು ಹೋಗ್ತಾ ಇದ್ದೀವಿ. ಕಾರೆಲ್ಲ ರೆಡಿ ಮಾಡಿಸ್ಕೊಂಡು ಇವಾಗ ಮನೆಗೆ ಬರ್ತಾ ಇದ್ದೀನಿ. ಚೆನ್ನಾಗಿ ರೆಡಿ ಮಾಡಿದ್ದಾರೆ. ನಮ್ಮೂರವರೇ, ದಿಂಡಗೂರವರೇ ಅವರು, ಶೈನ್ ಮೈ ಕಾರ್ ಅಂತ ಚನ್ನರಾಯಪಟ್ಟಣದಲ್ಲಿ. ಇವಾಗ ಮತ್ತೆ ಮೈಸೂರಿಗೆ ಹೋಗ್ಬೇಕು. ನನ್ನ ಫೋನ್ ಹೆಂಗೆ ಈಗ ಹೋಗ್ಬಿಟ್ಟಿದೆ, ಹೋಗ್ಬೇಕು. ಬಿಸಿನೀರು ಕುಡಿಸ್ರಿ, ಬಿಸಿನೀರು. ಸ್ಟೀಲ್ ನಿಪ್ಪಲ್ ತಗೋಬೇಕು ಒಂದು ಬಾಟಲ್. ಓಕೆ ಪಪ್ಪಂಗೆ ಕುಡ್ಸಕ್ಕೆ ಬರಲ್ಲ ಮೋಕ್ಷಿ, ನಾ ಕುಡಿಸ್ತೀನಿ. ಇವಾಗ ಮೈಸೂರು ಹೋಗೋಣ. ಓಕೆ ಬಾಯ್ ನೀವು ನಾನು ಲವರ್ ಕೊಟ್ಟಿರೋದು ಚೆನ್ನಾಗೈತಾ? ಚೆನ್ನಾಗೈತೇನ್ರಿ? ನನ್ನ ಲವರ್ ಕೊಟ್ಟಿದ್ದ ಕಣ್ರಿ, ಗಿಫ್ಟ್ ನನ್ನ ಲವರ್ ಕೊಟ್ಟಿದ್ದು. ಹೊಟ್ಟೆವ್ರಿ ಗೈಸ್, ಹೊಟ್ಟೆವ್ರಿ. ನಾನೇನೋ ಗಿಫ್ಟ್ ಕೊಡೋಕ್ಕಾಗಿಲ್ಲ ಅಂತ. ಹೊಟ್ಟೆ ಉರಿದ್ರೆ ಕೊಡೋದು ಏನ್ರಿ? ಯಾವ್ದಪ್ಪ? ಅಯ್ಯೋ ಯಾರು ಕೊಡ್ದಿರೋದು ಕೊಟ್ಬಿಡೋರು. ಮೈಸೂರಿಗೆ ಹೋಗ್ತಿದ್ದೀವಿ ಗೈಸ್, ಮೈಸೂರಿಗೆ. ನನ್ನ ಹಣೆ ಬರನೇ ಸರಿ ಇಲ್ಲ ಯಾಕೋ ಈ ವರ್ಷ. ಬರೀ ಫೋನ್ ರೆಡಿ ಮಾಡಿಸೋದೇ ಆಯಿತು, ಫೋನ್ ತಗೊಳೋದೇ ಆಯಿತು. ಫೋನ್ ಕೊಡ್ಸು ಎಲ್ಲರಿಗೂ, ನನ್ನ ಫೋನ್ ರೆಡಿ ಮಾಡಿಸ್ಕೊ. ಬರೀ ಇದೇ ನಂದು. ನಮ್ಮ ಅಪ್ಪನಿಗೂ ತಗೊಂಡು ಮುಂದೆ ಕಳೆದೋಗಿತ್ತು, ನೀರೊಳಗಡೆ ಬಿದ್ದೋಗ್ಬಿಟ್ಟಿತ್ತು. ಮಳೆ ಬಂದಾಗ, ತುಂಬ ಮಳೆ ಬಂದಿತ್ತು ನಮ್ಮೂರಲ್ಲಿ ಅವಾಗ, ಸಿಕ್ಕಾಪಟ್ಟೆ ಮಳೆ. ಅವಾಗ ನೀರೊಳಗಡೆ ಬಿದ್ದೋಗ್ಬಿಟ್ಟೆ, ನಮಗೆ ಗೊತ್ತೇ ಆಗಿಲ್ಲ. ಫೋನ್ ಆಮೇಲೆ ಒಂದು 4 ದಿನ ಆದಮೇಲೆ ಸಿಕ್ತು, ಅದನ್ನು ತಗೊಂಡ್ವಿ. ಈಗಲ್ಲ ನನ್ನ ಫೋನ್ ರೆಡಿ ಮಾಡಿಸ್ಬೇಕು. ಈ ಐಫೋನ್ ಕತೆ ಬೇಡ ನನಗೆ, ಬೇಜಾರಾಗಿ ಹೋಗ್ಬಿಟ್ಟೈತೆ. ಯಾರು ರೆಡಿ ಮಾಡಿಸ್ತಾರೆ? ಈಗ ನೆಕ್ಸ್ಟ್ ನಮ್ಮ ಮನೆಯವ್ರಿಗೆ ಕೊಡ್ತೀನಿ ಡ್ರೈವ್ ಮಾಡೋಕ್ಕೆ. ನಮ್ಮ ಮನೆಯವ್ರು ಡ್ರೈವ್ ಮಾಡ್ತಾರೆ, ನಂಬರ್ 1 ಡ್ರೈವರ್ ನಮ್ಮ ಮನೆಯವರು. ಏನ್ರಿ ಅಲ್ವೇನ್ರಿ? ಆನ್ ದ ವೇಲಿ ನಮ್ಮ ಮನೆಯವ್ರದ್ದು ಫೇವ್ರೆಟ್ ಸ್ಪಾಟ್ ಬರುತ್ತೆ ಗೈಸ್, ತೋರಿಸ್ತೀನಿ ಸುಮ್ಮನೆ. ಫೇವ್ರೆಟ್ ಅಂದರೆ ಫೇವ್ರೆಟ್ ಊರದು. ನಾಚಿ ನೀರಾಗಿ ಹೋದ್ರು ಆಲ್ರೆಡಿ. ಅಲ್ಲಿ ಸ್ಮೈಲ್ ನೋಡಪ್ಪ ಹೇಳಿದ ತಕ್ಷಣ. ಯಾವ್ದು ಗೊತ್ತಾ ಫೇವ್ರೆಟ್ ಸ್ಪಾಟು? ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ, ಓಕೆನಾ? ಶ್ರೀರಂಗಪಟ್ಟಣ ಅಂತ. ಏನ್ರಿ? ಲವರ್ನ ಕರ್ಕೊಂಡು ಸುತ್ತಾಡಕ್ ಹೋಗೋರು ಅವಾಗ. ನಗು ನೋಡ, ನಗು. ಅಲ್ಲ
ಅದು ಯಾರು ರೋಡ್ ಮಾಡಿದ್ರೋ ಏನೋ ಗೊತ್ತಿಲ್ಲ. ಇದು ಸಿಕ್ಕಾಬಟ್ಟೆ ಗುಂಡಿ ಗುಂಡಿ ಗುಂಡಿ, ಬರೀ ತಿನ್ನಕ್ಕಷ್ಟೇ ಸರಿ. ರೋಡ್ ಮಾಡಿ ಅಂದರೆ ಮಾಡಿಸಿ ಅಂದರೆ ಕರೆಕ್ಟಾಗಿ ಮಾಡಿಸಲ್ಲ. ಬಂದು ಚುಚ್ಚು ಮಾಡಿಸ್ಕೊಂಡ್ ಬರ್ತೀವಿ. ನಮ್ಮ ಮನೆಯವ್ರ ಪಾಪ ಈಗ ಟ್ಯಾಂಕ್ ಖಾಲಿ ಮಾಡಿ ಹೋಗಿದ್ರು. ಟ್ಯಾಂಕ್ ಖಾಲಿ ಮಾಡ್ಕೊಂಡು ಬಂದಿದ್ದಾರೆ. ಎತ್ಕೊಳ್ರಿ. ಅದು ಮಲಗಿ ಇವಾಗ ಎದ್ದೈತೆ ಕಣಮ್ಮ. ಅಲ್ಲಮ್ಮ ಕಳ್ಳಿ, ಅಲ್ಲೈತೆ ಕಳ್ಳಿಗೂ ಮಣ್ಣಾಯ್ತು. ಇವಾಗ ಇನ್ನು ಚಿನ್ಕೊಂಡಿ ಬಿಟ್ಟ ಇದೆ. ಯಾವಾಗ್ಲೂ ಸ್ಮೈಲ್. ಇಲ್ಲ ಹಾಯ್ ಎಲ್ಲರಿಗೂ ಹಾಯ್. ಅಮ್ಮನ ವ್ಯೂವರ್ಸ್ಗೆ ಎಲ್ರಿಗೂ ಹಾಯ್. ಐ ಲವ್ ಯು ಹೇಳು ಇಲ್ಲಿ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು ಆಲ್. ಬಿಸಿರು ಮುಂದೆ ಐತೆ ಬಿಸಿರು. ನಂತರ ಇದ್ದಾಳ, ನಮ್ಮ ಥರ ಇದ್ದಾಳ. ಯಾರ ಥರ ಇದ್ದಾಳ್ರಿ? ಯಾರ ಥರ ಇದ್ದಾಳೆ ಹೇಳಿ? ನಂತರನೇ ಎನಿ ಟೈಮ್ ಸ್ಮೈಲ್ ಸ್ಮೈಲ್, ಯಾವಾಗ ನಗಾಡ್ತಾ ಇರ್ತಾಳೆ. ನಂತರ ನಮ್ಮ ಮನೆಯವ್ರು ಸಣ್ಣ ಮಗು ಆಡ್ದಂಗೆ ಇರ್ತಾರೆ ಕಾರ್ ಒಳಗಡೆ. ರೀ ಬಿಸಿನೀರು ಇಲ್ಲೇ ಇಲ್ವಾ? ಅಲ್ಲಿ ಮುಂದೆ ಡ್ಯಾಶ್ ಬೋರ್ಡ್ ಅಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟ್ ನಮ್ಮ ಮನೆಯವರು ಕಾರ್ ತಗೊಂಡು ಈ ತರ ಒಂದು ಮ್ಯೂಸಿಯಂ ಮಾಡಿಸ್ಕೊಡ್ತಾರೆ ನನಗೆ. ಏನ್ರಿ? ಹೌದು ಹೌದು ಹೌದು, ಕನ್ಸ್ ಕಾಣ್ತಿರ್ಬೇಕು. ಈ ಕಾರ್ ತಗೊಳೋದಕ್ಕೇನೆ ಯಾಕಪ್ಪ ಕಾರು ಅಂತ ಅಂದ್ರು. ನೀವೇ ಕುತ್ಕೋಬಿಡಿ. ನಂಗೆ ನಿಜ ಗೊತ್ತಿಲ್ಲ ಏನಾಗಿದೆ ನನ್ನ ಫೋನ್ಗೆ ಅಂತ ಇಷ್ಟೊತ್ತು ಕಷ್ಟಪಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅಲ್ಲಿ ನೋಡ್ರಿ ಅಲ್ಲಿ ಫಸ್ಟ್ ಇವಾಗ ಐ ಪ್ಲಾನೆಟ್ ಸರ್ವಿಸ್ ಸೆಂಟರ್ ಬಂದಿದ್ದೀವಿ ಮೈಸೂರಲ್ಲಿ. ಇದು ಇವಾಗ ಇದು ಏನಾಗಿದೆ, ಈ ಫೋನ್ ಏನಾಗಿದೆ, ಹೆಂಗೆ ವರ್ಕ್ ಆಗ್ತಾನೆ ನಿಜವಾಗ್ಲೂ ನೋಡಬೇಕು ಏನು ಹೆಂಗೆ ಇರ್ತಾ ಅಂತ ಪ್ರೊಸೆಸರ್. ಏನು ಲಾಸ್ಟ್ ಟೈಮ್ ಒಂದ್ಸಲಿ ನಾನು ಮಾಡಿಸಿದಾಗ 41,150 ಕಟ್ಟಿದ್ದೆ. ಇವಾಗ ಏನು ಹೇಳ್ತಾರೋ ಏನೋ ಮಾಡ್ಬೋದು ಗೊತ್ತಿಲ್ಲ. ಹೋಪ್ ಏನೋ ಆಗ್ತಿಲ್ಲಪ್ಪ ಅಂತ. ಫೈನಲಿ ನನ್ನ ಫೋನ್ ರೆಡಿ ಆಯಿತು. ಇವಾಗ ಟೈಮ್ ಎಷ್ಟು ಗೊತ್ತಾ? 5:30. ನಾನು ಅವ್ರಿಗೆ ಕೊಟ್ಟಿದ್ದು 3 ಗಂಟೆ, 3 ಕಾಲಲ್ಲಿ ಕೊಟ್ಟೆ. 5:30ಗೆಲ್ಲ ಕೊಟ್ಬಿಟ್ರು. ಅಪ್ಪ ಟೆನ್ಷನ್ ಆಗೋಗ್ಬಿಟ್ಟಿದ್ದು, ಮತ್ತೆ ಎಲ್ಲಿ ಪೇಮೆಂಟ್ ಮಾಡಬೇಕಪ್ಪ ಅವ್ರಿಗೆ ಅಂತ. ಸೊ ಅವ್ರು ಏನು ಕೇಳಲಿಲ್ಲ. 1 ಇಯರ್ವರೆಗೂ ವ್ಯಾರಂಟಿ ಇರುತ್ತೆ. ಒಂದ್ಸಲಿ ಡಿಸ್ಪ್ಲೇ ಹಾಕ್ಸಿದ್ಮೇಲೆ 1 ಇಯರ್ವರೆಗೂ ಅದೇನೇ ಆದರೂ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಆ್ಯಂಡ್ ಏನೂ ಡ್ಯಾಮೇಜ್ ಆಗಿಲ್ಲ, ಏನೂ ಬೀಳ್ಸಿರ್ಲಿಲ್ಲ. ಸೊ ಹಂಗಾಗಿ ನನಗೆ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿಸ್ಕೊಟ್ರು. ನೀವೇನಾದರೂ ಇನ್ ಕೇಸ್ ಅದೇನಾದ್ರು ಬಿದ್ದು ಮತ್ತೆ ಹೊಡೆದೋಯ್ತು ಅಂತಂದರೆ ಮತ್ತೆ ನಾವು ಪೇ ಮಾಡಬೇಕಾಗುತ್ತೆ, ಪೇಯ್ಡಾಗಿ ಮಾಡಿಸ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಇವಾಗ ಏನಿಲ್ಲ, ಒಂದು 2,000 ಖರ್ಚಾಗಿದೆ. ಬಂದಿದ್ದು ಪೆಟ್ರೋಲ್ ದುಡ್ಡು. ಇವಾಗ ಹೋಗಿ ಪಟ್ಟಂತ ರೆಡಿಯಾಗಿ ಊರಿಗೆ ಹೋಗ್ಬೇಕು. ನಮ್ಮೂರಲ್ಲಿ ಹಬ್ಬ ಇವತ್ತು. ನಮ್ಮೂರಿನ ಗ್ರಾಮಸ್ಥರೆಲ್ಲ ನನಗೋಸ್ಕರ ವೇಟ್ ಮಾಡ್ತಾ ಇರ್ತಾರೆ. ಚಂದನ ಬರ್ತಾರೆ, ಚಿನ್ನು ಬರ್ತಾಳೆ ಅಂತ. ಸೊ ಇವಾಗ ಹೋಗೋಣ. ಆ್ಯಂಡ್ ಐಫೋನ್ ತೊಗೊಂಡ್ರೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿ, ಹೆವಿ ಕಾಸ್ಟ್ಲಿ ಇದೆ. ಓಕೆ, ಅಲ್ಲಿಂದ ಮೈಸೂರಿಂದ ಹೊರಟು ನಮ್ಮ ಚನ್ನರಾಯಪಟ್ಟಣಕ್ಕೆ ಬಂದ್ವಿ. ವೆದರ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಬಂದ ತಕ್ಷಣವೇ ನಾವೆಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಮ್ಮ ಊರಿಗೆ ಹೋಗಬೇಕಿತ್ತು. ತುಂಬ ಟೈಮಾಗಿ ಹೋಗ್ಬಿಟ್ಟಿತ್ತು. ವರ್ಷದಲ್ಲಿ ಒಂದೇ ಸಲ ಹಬ್ಬ ಮಾಡೋದು ನಾವು. ಕಾರ್ತಿಕದಲ್ಲಿ ದೀಪಾವಳಿಯಾಗಿ 3ನೇ ವಾರಕ್ಕೆ ನಮ್ಮೂರಲ್ಲಿ ಕೆಂಡಕೊಂಡೋತ್ಸವ ಮಾಡ್ತಾರೆ. ಆ್ಯಂಡ್ ಹೋದ ವರ್ಷವೂ ನಾನು ಅದನ್ನು ವ್ಲಾಗ್ ಮಾಡಿ ಹಾಕಿದ್ದೀನಿ. ಸೊ ಈ ವರ್ಷ ಸುಮ್ಮನೆ ಲೆಂತಿ ಮಾಡೋದು ಬೇಡ, ಒಂದು ಸಲ ಹಾಕಿದ್ದೀನಲ್ವ ಅಂದ್ಬಿಟ್ಟು ನಾನು ಮತ್ತು ವ್ಲಾಗ್ ಏನು ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಅಲ್ಲಿ ಇರೋದಕ್ಕೆ ನಮ್ಮ ಮನೆ ಏನಿದೆ ಅದನ್ನು ರೆಡಿ ಮಾಡಿಸ್ಬೇಕಿತ್ತು ನಾವು. ಹಾಗಾಗಿ ಅಲ್ಲಿ ನಾನು ಸ್ಟೇ ಆಗಲಿಲ್ಲ, ಬಂದುಬಿಟ್ವಿ. ಸೊ ಇವಾಗ ಸ್ನಾನ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ನಾವು ನಮ್ಮ ಕಲ್ಕೆರೆ ಸರ್ಕಲಿಂದ ರೈಟ್ ಹೋದರೆ ನಮ್ಮ ದೇವಿಗೆರೆ, ನಮ್ಮ ಊರು, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಕೀರೆ ಸೊಪ್ಪು, ಬೆರಕ್ ಸೊಪ್ಪು, ಅಣ್ಣೆ ಸೊಪ್ಪು, ಒಣಗನೆ ಸೊಪ್ಪು, ಹೀರೆಕಾಯಿ, ಸೋರೆಕಾಯಿ, ತುಪ್ಪೇರೆಕಾಯಿ, ಹಾಗಲಕಾಯಿ, ಪಡವಲು ಸ್ಟ್ಯಾಂಡಪ್ ಕಾಮಿಡಿ ಅವ್ರನ್ನ ಕರೆಸಿದ್ರು ಈ ಸಲ. ಅದನ್ನ ನಡೀತಿತ್ತು, ನಾವು ಅದನ್ನೇನು ವ್ಲಾಗ್ ಮಾಡ್ಕೊಳ್ಳಿಲ್ಲ. ಆ್ಯಂಡ್ ಇಲ್ಲಿ ಬಂದು ಸ್ವಲ್ಪ ಊಟ ಮಾಡಿಕೊಂಡು ಮನೆಗೆ ಹೊರಡೋಣ ಅಂತ ಬಂದ್ವಿ. ಪಲಾವ್ ಒಂದೇ ಅಲ್ಲ, ಅನ್ನ ಸಾಂಬಾರ್, ಸ್ವೀಟ್ಸ್ ಎಲ್ಲ ಇತ್ತು. ಆ್ಯಂಡ್ ಅಲ್ಲಿಂದ ಬಂದಮೇಲೆ ನಾನು ನಿಮ್ಗೆ ತೋರಿಸ್ಬೇಕು. ಇದು ಮಣ್ಣಿಂದು ಬಾಟಲ್ ಗೊತ್ತಾ, ನಮ್ಮ ಅಣ್ಣ ಕೊಟ್ಟಿದ್ದು. ನಾನು ಮೈಸೂರಿಗೆ ಹೋದಾಗ ಅಲ್ಲಿಂದ ಈಸ್ಕೊಂಡು ಬಂದೆ. ಅವ್ರ ಪ್ರೀತಿಯಿಂದ ನನಗೋಸ್ಕರ ಗಿಫ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೊ ಮಚ್.
ನಮ್ಮ ಅಣ್ಣವ್ರ ಮನೆಗೆ ಹೋಗಿದ್ವಲ್ಲ ಊಟಕ್ಕೆ, ಅಲ್ಲಿ ನಮಗೆ ಅವ್ರ ತೋಟದ್ದೇ ಬಾಳೆಹಣ್ಣು ಅವ್ರ ಬಾಳೆಹಣ್ಣೆ ಕೊಟ್ಟು ಬಾಟಲ್ ಕೊಟ್ಟು ಕಳಿಸಿದ್ದಾರೆ ಮಣ್ಣಿಂದು, ಚೆನ್ನಾಗಿದೆ. ಆ್ಯಂಡ್ ಇವಾಗ ಅಲ್ಲಿಂದ ಬಂದು ಅರ್ಜೆಂಟಲ್ಲಿ ಸ್ನಾನ ಮಾಡಿಕೊಂಡು ಮಕ್ಕಳನ್ನ ರೆಡಿ ಮಾಡಿಕೊಂಡು ನಮ್ಮ ಮನೆಯವ್ರನ್ನ ರೆಡಿ ಮಾಡಿಕೊಂಡು ಕರ್ಕೊಂಡು ಹೋಗಿ ನಮ್ಮೂರ ಹಬ್ಬ ನೋಡಿಕೊಂಡು ಬಂದ್ವಿ. ಸ್ವಲ್ಪ ಶೀತ ಅಲ್ವಾ ಜಾಸ್ತಿ, ಇವಾಗೆಲ್ಲ ಚಳಿ, ಅದಕ್ಕಾಗಿ ಮಕ್ಕಳು ಚಿಕ್ಕವು ಅಂತ ಹೇಳಿಬಿಟ್ಟು ಅಲ್ಲಿ ಉಳ್ಕೊಳ್ಳಿಲ್ಲ ಈ ವರ್ಷ. ಹೋದ ವರ್ಷ ಎಲ್ಲ ಉಳ್ಕೊಂಡಿದ್ದೆ. ನೆಕ್ಸ್ಟ್ ಇಯರ್ ಎಲ್ಲ ನೋಡಬೇಕು, ನಮ್ಮ ಮನೆ ಒಂದಿದೆ ಅದನ್ನು ಸರಿ ಮಾಡಿಸ್ಕೊಂಡು ಅಲ್ಲೇ ಉಳ್ಕೋಬೇಕು. ಹಬ್ಬ ನಾಳೆ ಬೆಳಗ್ಗೆ 7 ಗಂಟೆಗೆ ಕೆಂಡ ತುಳಿತಾರೆ, ಎಲ್ಲರೂ ಕೆಂಡ ತುಳಿತಾರೆ. ಸೊ ಅದನ್ನು ನೋಡೋಕ್ಕೆ ಅಂತ ಹೋಗ್ತೀವಿ ಅಷ್ಟೇ, ಇವಾಗ ಇನ್ನೇನಿಲ್ಲ. ಇದು ಇಷ್ಟೇ. ಅಲ್ಲಿ ಮಾಮೂಲಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಿದ್ರು, ಹೋದ ಸತಿ ಎಲ್ಲ ಹರಿಕತೆ ಯಕ್ಷಗಾನ ಎಲ್ಲ ಮಾಡ್ತಿದ್ರು. ಈ ಸಲ ಸ್ಟ್ಯಾಂಡಪ್ ಕಾಮಿಡಿ ಮಾಡಿಸಿದ್ದಾರೆ. ಅದು ಬಿಟ್ಟರೆ ಇನ್ನು ದೇವ್ರು ಕುಣಿತಾ ಇರುತ್ತೆ, ಅದನ್ನು ಸ್ವಲ್ಪ ಒಂದೊಂದು ಕ್ಲಿಪ್ ನಾನು ಹ್ಯಾಡ್ ಮಾಡಿರ್ತೀನಿ. ನಾನು ಇವಾಗ ಕಡೆ ಕಾರ್ತಿಕದಲ್ಲಿ ಹೋಗಿದ್ದೆ, ಅವಾಗ ಕುಣಿದಿತ್ತಲ್ಲ ಅವರೇನೆ ಕುಣಿಯೋದು. ಸೊ ಇಷ್ಟೇ ಬ್ಲಾಗ್. ಆ್ಯಂಡ್ ಹೋಗಿದ್ದು iPhone 15 Pro Max ಡಿಸ್ಪ್ಲೇ ಹಾಕ್ಸ್ಕೊಂಬರೋದಕ್ಕೆ ಅಂತ. ಇವಾಗ ರೀಸೆಂಟಾಗಿ ಹಾಕ್ಸಿದ ಕಾರಣ ಫ್ರೀ ಆಫ್ ಕಾಸ್ಟಲ್ಲೇ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ವ್ಲಾಗ್ ಇವತ್ತಿಂದು. ನಿಮಗೆ ಏನಾದ್ರು ಹೆಲ್ಪ್ ಆಯಿತು, ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ತಂತಂದರೆ ಲೈಕ್ ಮಾಡೋದನ್ನ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.